ನಮಸ್ಕಾರ. ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮ ನಕ್ಷತ್ರ ನಾಡಿಗೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಆಧ್ಯಾತ್ಮಿಕವಾಗಿ ಚಿಂತಕರಾಗಿರುವಂತಹ ಪಂಡಿತ್ ದಿನೇಶ್ ಗುರುಗಳು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಅಂತಂದ್ರೆ ದೃಷ್ಟಿ ಬಗ್ಗೆ ಮಾತನಾಡಿದ್ವಿ. ದೃಷ್ಟಿ ಅಂತಂದ್ರೆ ಈಗಿನ ಟ್ರೆಂಡ್ ಪ್ರಕಾರ ನೋಡೋದಾದ್ರೆ ನಜರ್ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅದು ಜನರ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತು ಗಣರಾಜ್ಯೋತ್ಸವ ವಿಶೇಷವಾಗಿರುವಂತಹ ಕಾರಣ ಈಗ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡ್ತಾ ಹೋಗೋಣ. ಆ ಒಂದು ದಿನದಂದು ಈಗ ಎಷ್ಟೋ ಜನರಿಗೆ ಪ್ರಶಸ್ತಿಗಳೆಲ್ಲ ಲಭ್ಯವಾಗಿರುತ್ತೆ. ನಾವು ಎಲ್ಲದನ್ನು ಈಗ ಜಾತಕದ ಮೂಲಕ ನೋಡ್ತೀವಿ ಅಂತಂದ್ರೆ ಇದೆಲ್ಲವೂ ಕೂಡ ಜಾತಕದಲ್ಲಿ ಉಲ್ಲೇಖವಾಗಿರುತ್ತೆ. ಹಾಗಾದ್ರೆ ಅವರ ಈಗ ನಮ್ಮ ಹಣೆ ಬರ ಆಧಾರದ ಮೇಲೆ ನಮ್ಗೆಲ್ಲವೂ ಗಿಟ್ಟಬೇಕು ಅಂತ ಮಾತಾಡ್ತೀವಿ. ಹಾಗಾದ್ರೆ ಜಾತಕದಲ್ಲಿ ಎಲ್ಲವೂ ಮೊದಲನೇದಾಗಿಯೇ ಉಲ್ಲೇಖವಾಗಿರುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಗುರುಗಳೇ, ಮೊದಲನೇದಾಗಿ ಗಣರಾಜ್ಯೋತ್ಸವದ ಬಗ್ಗೆ ನಾನು ಹೇಳಬೇಕು ಅಂತ. ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 77ನೇ ರಿಪಬ್ಲಿಕ್ ಡೇ ಅಂತ ನಾವು ಕರಿತೀವಿ. ಹಾಗೆ ಈ ಒಂದು ರಿಪಬ್ಲಿಕ್ ಡೇ ದಿವಸ ಸಾಕಷ್ಟು ಜನಕ್ಕೆ ಅವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಒಂದು ಪ್ರಶಸ್ತಿ, ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ, ಪದ್ಮಭೂಷಣ ಮತ್ತು ವಿಶೇಷವಾಗಿ ರತ್ನ ಅವೆಲ್ಲ ಎಷ್ಟೊಂದು ಕೊಡ್ತಾರೆ ಅಲ್ಲಿ ಹೈಯೆಸ್ಟ್ ಲೆವೆಲ್ ಗೌರ್ಮೆಂಟಿಂದ. ನಾನು ಒಂದು ಪ್ರಶ್ನೆ ಇಲ್ಲಿ ಹಾಕ್ಕೊಳ್ತಿದ್ದೀನಿ ನನಗೆ ನಾನೇ ಅಥವಾ ಜನಗಳಿಗೆ. ಅವ್ರಕ್ಕಿಂತ ಹೆಚ್ಚಿಗೆ ಸಾಧನೆ ಮಾಡೋರು ಈ 140 ಕೋಟಿ ಜನಸಂಖ್ಯೆಯಲ್ಲಿ ಭಾರತದಲ್ಲಿ ಇದಾರ ಇಲ್ವಾ ಅಂತಂದರೆ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರೋದು ಎಸ್. ಇವ್ರಿಗಿಂತ ಹೆಚ್ಚು ಸಾಧನೆ ಮಾಡಿರೋರು ಎಲ್ಲೋ ಹಳ್ಳಿಲಿರೋರು, ಈ ಕೆಲವ್ರಿಗಿನ ಹೆಚ್ಚಾಗಿ ಸೇವೆ ಮಾಡಿರ್ತಕ್ಕಂಥವ್ರು, ಇವ್ರು 10 ಮಾಡಿದರೆ ಇನ್ನೊಬ್ರು 25 ಮಾಡಿರ್ತಾರೆ, ಒಬ್ರು 25 ಮಾಡಿದರೆ 100 ಮಾಡಿರ್ತಾರೆ. ಅವ್ರಿಗೆಲ್ಲ ಯಾಕೆ ಸಿಕ್ಕಿಲ್ಲ? ಹೌದು, ಕೆಲವ್ರಿಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. 100 ಜನ ಇದ್ದರೆ 2 ರಿಂದ 3 ಜನಕ್ಕೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಹಾಗಿದ್ಮೇಲೆ ಆ 100 ಜನ ಇದ್ದರೆ ಬರೀ ಇವ್ರಿಗೆ ಯಾಕೆ 2-3 ಜನಕ್ಕೆ ಮಾತ್ರ ಸಿಕ್ತು? ಇನ್ನು ಉಳಿದವ್ರಿಗೆ ಅವ್ರಿಗಿನ ಸ್ವಲ್ಪ ಕಮ್ಮಿ ಇದ್ರಾ? ಅವ್ರಿಗಿನ ಹೆಚ್ಚಿಗೆ ಇರೋರು ಇರ್ತಾರೆ. ಅದೇ ಕ್ಷೇತ್ರದಲ್ಲೇ ತಗೊಳ್ಳೋಣ. ಯಾವ್ಯಾವ ಕ್ಷೇತ್ರದಲ್ಲಿ ಕೊಟ್ಟರೋ ಅದೇ ಕ್ಷೇತ್ರದಲ್ಲೇ ತಗೊಳ್ಳೋಣ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಪ್ರತಿಯೊಂದು ಕೂಡ ಪೂರ್ವ ನಿಯೋಜಿತ. ಅಸ್ಟ್ರಾಲಜಿಲಿ ನಾವು ಇದನ್ನ ಪ್ರೀ ಡೆಸ್ಟೈನ್ಡ್ ಲೈಫ್ ಅಂತ ನಾವು ಕರಿತೀವಿ. ಇಲ್ಲಿ ಬಂದು ನಾವು ಕುತ್ಕೋಬೇಕು, ನಾನು ಮಾತಾಡಬೇಕು, ಮೇಡಮ್ ಇಲ್ಲಿ ಕುತ್ಕೋಬೇಕು ಪಕ್ಕದಲ್ಲಿ ಅನ್ನೋದು ಫಸ್ಟೇ ನಿರ್ಣಯ ಆಗಿರುತ್ತೆ. ಯಾರೋ ಬರಬೇಕಾಗಿತ್ತು, ಯಾರೋ ಬೇರೆ ಕುತ್ಕೋಬೇಕು, ನೀವು ಬಂದು ಕುತ್ಕೊಂಡಿರೋ ನಿರ್ಣಯ, ಪೂರ್ಣ ನಿರ್ಣಯ ಅದು. ಸೊ ಹಾಗೆ ಅವರ ಜಾತಕದಲ್ಲಿ ಬರೆದಿಟ್ಟಿರುತ್ತೆ ಫಸ್ಟ್ ಪಾಯಿಂಟ್. ಬಟ್ ಆದ್ರೆ ಜ್ಯೋತಿಷ್ಯದಲ್ಲಿ ಯಾವ್ಯಾವ್ದು ಬಂದಾಗ ಅದು ಬರುತ್ತೆ ಆ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ. ಅದಕ್ಕಿಂತ ಮುಂಚೆ ತಗೊಳ್ಳೋಣ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ವಿಜಯನಗರ ಜಿಲ್ಲೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? ಹಾ ಮೇಡಮ್, ತಿಳಿಸಿ. 4/11/1998 ಮೇಡಮ್. 4/11/1998. 1998 ಹುಟ್ಟಿದ ಸ್ಥಳ ಹೇಳ್ಬೋದಾ? ಕುರೆಕೊಪ್ಪ ಮೇಡಮ್. ಕೊರೆಕೊಪ್ಪ. ಸಮಯ? ಸಮಯ ಬೆಳಗ್ಗೆ ಮಧ್ಯಾಹ್ನ 1:20 ಮೇಡಮ್. ಸರಿ, ತಮ್ಮ ಪ್ರಶ್ನೆ ಇದೆ, ಗುರುಗಳಿಲ್ಲೇ ಇದ್ದಾರೆ, ಮಾತನಾಡಿ. ಈಗ ನೀವು ಕೇಳಿರ್ತಕ್ಕಂಥ ಊರು ನಮಗೆ ಇಲ್ಲಿ ತೋರಿಸ್ತಾ ಇಲ್ಲ. ಯಾವ್ದಾದ್ರು ತಾಲೂಕಾದ್ರೂ ಹೇಳ್ಬೋದಾ? ಸಂಡೂರು ತಾಲೂಕು ಗುರುಜಿ. ಅದನ್ನ ಹೇಳ್ಬೇಕು. ಅದು ಯಾವ್ದೋ ಹಳ್ಳಿದ ಹೇಳಿದ್ರೆ ಇಲ್ಲಿ ಬರೋದಿಲ್ಲ. ಸಂಡೂರು ಅಂದ್ರೆ ಮಾಡ್ಬೋದು. ಓಕೆ, ಸಂಡೂರು ತಾಲೂಕು. ಸರಿ, ಇದರ ಪ್ರಕಾರ ನಿಮ್ಮ ಮಗಳ ಜಾತಕದಲ್ಲಿ ಮೇಷ ರಾಶಿ ಬರ್ತಾ ಇದೆ, ಭರಣಿ ನಕ್ಷತ್ರ ಬರ್ತಾ ಇದೆ. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶ ಚಂದ್ರ ದಶ 2025 ಅಕ್ಟೋಬರ್ಗೆ ಮುಗೀತು. ಇದಾದ ನಂತರ ಈಗ ಮಂಗಳ ದಶ ಸ್ಟಾರ್ಟ್ ಆಗಿದೆ. ಮಂಗಳ ದಶದ ಕಾಂಬಿನೇಷನ್ ಅಲ್ಲಿ ಮದುವೆ ಆಯ್ತಾ? ಇಲ್ಲ ಗುರುಜಿ, ಅದಕ್ಕೆ ಕೇಳ್ತಾ ಇದೀವಿ ಗುರುಜಿ. ಓಕೆ, ವಿವಾಹ ಯೋಗ ದಶಾದಲ್ಲಿ ಖಂಡಿತ ತೋರಿಸ್ತಾ ಇದೆ. ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಇದಾದ ನಂತರ ನೆಕ್ಸ್ಟ್ ರಾಹು ಭುಕ್ತಿಲಿ ಬಂದಾಗ 3 ಮತ್ತು 7 ಕಾಂಬಿನೇಷನ್ ಇದೆ ಎಂಡಿಂಗ್ ಅಲ್ಲಿ. 3ನೇ ಮನೆ ಯಾವಾಗಲೂ ಕೂಡ ಒಂದು ಎಂಗೇಜ್ಮೆಂಟ್ ಅಂತ ಕರಿತೀವಿ. 7ನೇ ಮನೆ ಮದುವೆ ಅಂತ ತೋರಿಸ್ತಾ ಇದೆ.
ಆದರೂ ಕೂಡ ವಿವಾಹ ಸ್ವಲ್ಪ ವಿಳಂಬ ಅಥವಾ ಗಲಾಟೆಯಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಮಂಗಳದಶ ರಾಹುಭುಕ್ತಿ ಬರೋದು 2026 ಮಾರ್ಚ್ ಆದ ನಂತರ. 2027 ಏಪ್ರಿಲ್ ಒಳಗಡೆ ವಿವಾಹ ಸೆಟ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಮದುವೆಗೆ ಇನ್ನೊಂದು ಸ್ವಲ್ಪ ಅಲ್ಲಿಂದ ಒಂದು 6 ತಿಂಗಳಂತ ತಗೊಳ್ಬೋದು. ರಾಹು ಆದಮೇಲೆ ಗುರು ಬಂದಾಗ ಸ್ವಲ್ಪ. ಆದರೂ ವೈವಾಹಿಕ ಜೀವನದಲ್ಲಿ ಜಾತಕ ವಿಶ್ಲೇಷಣೆ ಮಾಡಿ ನೋಡಿ, ಇವರ ಜಾತಕದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಕಾಂಬಿನೇಷನ್ನು ಅಲ್ಲಲ್ಲಿ ತೋರಿಸ್ತಾ ಇದೆ. ಅಂದರೆ ಪೂರ್ಣವಾಗಿ ಏನು ಪ್ರಾಬ್ಲಮ್ಮು ಇಲ್ಲ ಅಥವಾ ಪೂರ್ಣವಾಗಿ ಅಪೂರ್ಣವಾಗೂ ಇಲ್ಲ ಅಂತ ಹೇಳಿ ಬರ್ತಕ್ಕಂಥ ಕಾಂಬಿನೇಷನ್. ಇಲ್ಲಿ ಮಂಗಳ ದಶ ಆಲ್ಮೋಸ್ಟ್ ಇಲ್ಲಿಂದ 6 ವರ್ಷ ನಡೆಯೋದ್ರಿಂದ 7 ವರ್ಷ ನಡೆಯೋದ್ರಿಂದ 2ನೇ ಮನೆ ಆಗಿರ್ತಕ್ಕಂಥ ಶನಿ. ಸೊ ವಿವಾಹ ಚೆನ್ನಾಗಿರಬೇಕು ಅಂತಂದರೆ 3 ಮುಖದ ರುದ್ರಾಕ್ಷಿ, ಹಾಗೆ ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಹಾಕಿಸಿ ವಿವಾಹ ಉತ್ತಮವಾಗಿರುತ್ತೆ. ಜೀವನವನ್ನು ನೋಡೋಣ. ಯಾಕಂದರೆ ಎಲ್ಲರಿಗೂ ಪೋಷಕರಿಗೆ ಸಮಸ್ಯೆ ಏನು ಅಂತಂದರೆ ಮದುವೆ ಆಗ್ಬಿಡ್ಬೇಕು ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಆದರೆ ಈ ವಿವಾಹ ಬೇಗ ಆಗ್ಬಿಡ್ಬೇಕಷ್ಟೇ, ಆಮೇಲೆ ಹೆಂಗಿರುತ್ತೋ ಅದ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆಲ್ಲ. ಸಫರ್ ಆಗೋದು ಪಾಪ ಹೆಣ್ಮಗು ಅಥವಾ ಗಂಡು ಮಗು ಅಷ್ಟೇ. ಮುಂದಿನ ಕಾಲ ಇದ್ರೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತಮಗೂ ಇದೇ ರೀತಿಯಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಮೇಲೆ ಗುರುಗಳ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿ ಗುರುಗಳನ್ನ ನೇರವಾಗಿ ಭೇಟಿ ಮಾಡಿ. ಗುರುಗಳೇ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಹೆಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಮನೆ ಕಟ್ಬೇಕು, ಅದಕ್ಕೆ ಕೇಳ್ಬೇಕಿತ್ತು. ಪ್ರಶ್ನಾಶಾಸ್ತ್ರ ಮೇಡಮ್. ಹೌದಾ? 1 ಸರಿ, to ಗುರುಗಳೇ 249 ಮಾತನಾಡಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 55. 55. ಓಕೆ, ನಮಸ್ತೆ ಗುರುಜಿ. ನಮಸ್ಕಾರಮ್ಮ. 55 4ನೇ ಕಸ್ಪ್ ಅಂತ ನೋಡ್ತೀವಿ. ರೂಲಿಂಗ್ ಪ್ಲಾನೆಟ್ ಅಲ್ಲಿ 7 3 7 ಬಂದಿದೆ. 4ನೇ ಕಸ್ಪು ಏನು ಹೇಳುತ್ತೆ ಅಂತ ನೋಡೋಣ. ಪ್ರಶ್ನಾಶಾಸ್ತ್ರದಲ್ಲಿ 1 1 7 ಗುರು ಮತ್ತೆ ಬುಧ ಬಂದಿದೆ. ಸೊ ನೀವು ಮನೆ ಕಟ್ಟಬೇಕು ಅಂತಂದ್ರೆ ಅಲ್ಲಿ ಏನಾದ್ರು ಸ್ವಲ್ಪ ಕಮರ್ಷಿಯಲ್ ಮಾಡಬೇಕು ಅಂತಿದ್ದೀರಾ? ಇಲ್ಲ, ಹಳ್ಳಿಲಿ ಮನೆ ಹಳ್ಳಿಲಾ? ಅಷ್ಟೇ ಕಟ್ಬೇಕು ಅಂತಿದ್ವಿ. ಅಂಗಡಿ ಮಾಡ್ಬೇಕು, ಟೈಲರ್ ಶಾಪ್ ಇದೆ ನಮ್ದು. ಅಂಗಡಿ ಮಾಡ್ಬಿಟ್ಟು ಟೈಲರ್ ಇಲ್ಲ ಅಂದ್ರೆ ಮತ್ತೆ ಅಂಗಡಿ ಮತ್ತೆ ಟೈಲರ್ ಶಾಪ್ ಎಲ್ಲ ಹೇಳ್ತಾ ಇದ್ರಿ ಈಗ? ಟೈಲರ್ ಶಾಪ್ ಇವಾಗ ಬೆಂಗಳೂರಲ್ಲೇ ಇದೆ, ಬಟ್ ನಮ್ಮ ಊರ್ ಹಾಸನ್ನು. ಅಲ್ಲಿ ಹಳ್ಳಿ ಮನೆ ಮಾಡ್ಬೇಕು ಅಂತ, ಅಲ್ಲಿ ಹಳೆ ಮನೆ. ಓಕೆ. ಅದಕ್ಕೆ ಊರಲ್ಲಿ ಮನೆ ಕಟ್ಬೇಕು, ಅದು ಬಿದೋಗ್ತಿದೆ ಅದಕ್ಕೆ. ಸೊ ಅಲ್ಲಿ ಯಾರು ವಾಸ ಮಾಡ್ತಾರೆ? ಇವಾಗ ಯಾರು ಇಲ್ಲ, ಬಟ್ ಹಬ್ಬ ಮಾಡೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಊರಲ್ಲಿ ಮನೆ ಬೇಕು ಅದಕ್ಕೆ. ಸರಿ, ಓಕೆ. ಇಲ್ಲಿ ನಾನು ದಶಾಭುಕ್ತಿ ಸಮಯವನ್ನ ನೋಡ್ತೀನಿ. ಕೇತು 2026 ಇದೆ. 2025ರಿಂದ 26 ಬುಧನಲ್ಲಿ ಮಂಗಳ. ಜೂನ್ ಜುಲೈಯಲ್ಲಿ ನೀವು ಅಲ್ಲಿ ಕಟ್ಟಕ್ಕೆ ಶುರು ಮಾಡ್ತೀರಾ ಈ ವರ್ಷ. ಅರ್ಥ ಆಯ್ತಾ? ಡಿಸೆಂಬರ್ ಒಳಗಡೆ ಚಿಕ್ಕ ಮನೆ ಅಂತಂದ್ರೆ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಆಗುತ್ತೆ. ಯಾವುದೇ ರೀತಿಯ ಒಂದು ಏನಂತಾರೆ ಅಡಚಣೆಗಳು ಬರೋದಿಲ್ಲ. ಇನ್ ಕೇಸ್ ಬಂದ್ರೆ ಬಾಳೆಹಣ್ಣನ್ನ ದಾನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನಾವು ಜ್ಯೋತಿಷ್ಯ ಕಲಿತೀವಿ. ಈ 111ನೇ ಬ್ಯಾಚ್ ಬರ್ತಾ ಇದೆ, ಫೆಬ್ರವರಿ 10ನೇ ತಾರೀಕು. ಯಾರು ಮದುವೆ ಆಗ್ತಾ ಇಲ್ಲ ಅಂತಂದ್ರು, ಯಾವಾಗ ಆಗತ್ತೆ ಅಂತ. ಮದುವೆ ಅಂತೂ ಆಗುತ್ತೆ. 1 ವರ್ಷ ಹಿಂದೆ ಆಗ್ಬೋದ್ರಿ, 1 ವರ್ಷ ಮುಂದೆ ಆಗ್ಬೋದ್ರಿ. ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮದುವೆಗೆ. ಹೌದು. ನಮ್ಮ ಕ್ಲಾಸ್ ಕಲ್ತ್ಕೊಂಡ್ರೆ 7,000 ರೂಪಾಯಲ್ಲಿ ಜೀವನವನ್ನು ಚೇಂಜ್ ಮಾಡ್ಕೋಬಹುದು. ನಿಮ್ಮ ಜೀವನ ಚೇಂಜ್ ಆಗ್ಬೇಕಾ? 7,000 ರೂಪಾಯಲ್ಲಿ ಜ್ಯೋತಿಷ್ಯ ಕಲೀರಿ. ನಾನು ಬೇರೆ ಬದುಕುಗಳ ಬಗ್ಗೆ ಜಾಸ್ತಿ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸದ ಬಗ್ಗೆ, ಈ ಮನೆ ಕಟ್ಟೋದ ಬಗ್ಗೆ, ಅದಕ್ಕೆ ಕಲಿಬೇಕು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆದರೆ ಒಂದು ಜೀವನದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್, ಪೋಷಕರು ವಿವಾಹ ವಿಚಾರದಲ್ಲಿ ಎಂಥ ಹುಡುಗ ಸಿಗ್ತಾನೋ, ಎಂಥ ಹುಡುಗ ಮಾಡ್ತಾನೋ. ಫಾರ್ ಎಕ್ಸಾಂಪಲ್ ಇವನ್ ಲವ್ ಆಗಿದ್ರು ಕೂಡ ಭಯ. ಎಷ್ಟೋ ಲವ್ ಕೇಸಸ್ 2 ವರ್ಷದಲ್ಲೇ ಡಿವೋರ್ಸ್ಗೆ ಹೋಗಿದೆ ನೋಡಿ. ಯಾವುದು ಗ್ಯಾರಂಟಿ ಇಲ್ಲ. ಒಂದು ತಿಳ್ಕೊಳ್ಳಿ, ಲೈಫಲ್ಲಿ ಲವ್ ಮಾಡಿದ ತಕ್ಷಣ ಏನು ಲೈಫ್ ಲಾಂಗ್ ನಾನು ಅದೆಂಥದ್ದು ಅನಾರ್ಕಲಿನ ಸಲೀಮಾ ಏನದು ಅದೆಲ್ಲ ಲವರ್ಸ್ ತರ ಬರ್ತಾರಲ್ಲ, ಯಾರು ಇದಾರಲ್ಲ, ರೋಮಿಯೋ ಜೂಲಿಯಟ್, ಇನ್ಯಾರಿದ್ದಾರೆ, ಇನ್ಯಾರೊಂದು ಇದು ಸಲೀಮ್ ಅನಾರ್ಕಲಿ, ಲೈಲಾ ಮಜ್ನು. ಓಕೆ, ಇದೆಲ್ಲ ಅದು ಕರೆಕ್ಟಾಗಿ ಬರೋದಿಲ್ಲ ಬೇಗ. ನಮಗೂ ಗೊತ್ತಿತ್ತು, ಅದು ಬರೋದಿಲ್ಲ ಬೇಗ ತಲೆಗೆ. ಸೊ ಇಂಥವರೆಲ್ಲ ಕೂಡ ಏನು ಆದರ್ಶ ಪ್ರೇಮಿಗಳು ಅಂತ ಹೇಳಿರ್ತಕ್ಕಂಥದ್ದು. ಈ ಲವ್ 3 ವರ್ಷ 4 ವರ್ಷನೂ ಮಾಡಿರ್ತಾರೆ. 4 ವರ್ಷ ಚೆನ್ನಾಗೇ ಇರ್ತಾರೆ. ಮದುವೆ ಆಗಿ 3 ತಿಂಗಳಿಗೆ ಕಿತ್ತೋಗುತ್ತೆ. ಅಂದ್ರೆ ಲವ್ ಅನ್ನೋದು 5ನೇ ಮನೆ ಬರುತ್ತೆ. ಈ ಮದುವೆ ಆದ್ಮೇಲೆ 7 ಅಂತ ಬರುತ್ತೆ. ಮದುವೆ ಆದ್ಮೇಲೆ 5 ಹೊಟ್ಟೋಗುತ್ತೆ, 7 ರಿಟೈನ್ ಆಗುತ್ತೆ. 7 ಅಲ್ಲಿ ಏನಾದ್ರೂ 8 ಅಥವಾ 6 ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಗನ್ ಕೇಸ್.
100%. 5 ವರ್ಷದಿರೋ ಪ್ರೀತಿ 5 ಅವರಲ್ಲಿ ಹೊಟ್ಟೋಗುತ್ತೆ. ಮುಂದಿನ ಕರೆಗೋಣ. ಹೆಲೋ ಹೆಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವ್ ಬೆಂಗಳೂರಿಂದ ಮಾತಾಡ್ತಾ ಇರೋದು ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? ಹಾ, ತಿಳಿಸ್ತೀನಿ ಮೇಡಮ್. 11/11/1999. 1999. ಹುಟ್ಟಿದ ಸಮಯವನ್ನ ತಿಳಿಸಬಹುದಾ? ಮಧ್ಯಾಹ್ನ 12:55 ಮೇಡಮ್. 12:55. ಸ್ಥಳ? ತಮಿಳ್ನಾಡಲ್ಲಿ ಮೇಡಮ್. ತಮಿಳ್ನಾಡು. ಸರಿ, ತಮ್ಮ ಪ್ರಶ್ನೆಗಳೇನಿದೆ ಗುರುಗಳು ಇದ್ಲೇ ಇದ್ದಾರೆ. ತಮಿಳ್ನಾಡಲ್ಲಿ ಯಾವ ಊರಮ್ಮ? ತಮಿಳ್ನಾಡು ಅಂದ್ರೆ ಫುಲ್ ಕರ್ನಾಟಕದಲ್ಲಿ ಹುಟ್ಟಿದ್ದು ಅಂದಂಗ ಆಯ್ತು ನೀವು. ಹೊಸೂರ್. ಹಂಗ ಹೇಳಿ, ಹೊಸೂರ್ ಹೇಳಿ, ತಮಿಳ್ನಾಡು ಆಮೇಲೆ ಹಾಕೊಳ್ಳೋಣ. ಹೊಸೂರ್. ಗುರುಜಿ. ಒಂದ್ ನಿಮಿಷ. ಹೊಸೂರಾ ಹಾಕಿದೀನಿ. ತಮಿಳ್ನಾಡು ಬಂದಿದೆ. ಕರ್ನಾಟಕದಲ್ಲಿ ಒಂದು ಹೊಸೂರು ಇದೆಯಾ? ಡಿಸ್ಪ್ಲೇ ಮಾಡಿ. ಸೊ ಇದ್ರ ಪ್ರಕಾರ ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಇದೇ ಪ್ರಶ್ನೆ ನಾನು ಹೇಳಿದ್ದು. ಈ ಇವ್ರಿಗೆ ಸ್ವಲ್ಪ ತಲೆ ಕೆಟ್ಟಿದೆ, ಪೋಷಕರ ತಲೆ ಕೆಟ್ಟಿದೆ. ನಾನು ಅವ್ರಿಗೆ ಬೈತೀನಿ, ಅವ್ರಿಗೆ ತಲೆ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಮದುವೆ ಯಾವಾಗ ಆಗುತ್ತೆ ಅಂತ, ಯಾಕಂದ್ರೆ ಊರಿಗೆಲ್ಲ ತೋರಿಸ್ಬೇಕಲ್ಲ. ಕಿತ್ತೋದಾಗ ಅವಮಾನ ಆಗೋದು ಅವ್ರಿಗೇನೆ. ಇವತ್ತು 10 ಮದುವೆಗಳಲ್ಲಿ 4 ಮದುವೆ ಕಿತ್ತೋಗ್ತಾ ಇದೆ. 4 ಅಷ್ಟೇನಾ ಸರ್? ಇನ್ನು 6 ಚೆನ್ನಾಗಿರುತ್ತಾ? ನೋ. ಇನ್ನು 2 ಮದುವೆಗಳು ಒಂದು ಅಷ್ಟು ವರ್ಷಗಳಾದ್ಮೇಲೆ ಕಿತ್ತೋಗುತ್ತೆ. ಇನ್ನು ಉಳ್ಕೊಳ್ಳೋದೇ 4. ಅರ್ಥ ಆಯ್ತಲ್ವಾ? 6 ಕಿತ್ತೋಗುತ್ತೆ, ಅಥವಾ 6 ಸಿಕ್ಕಾಪಟ್ಟೆ ಗಲಾಟೆ ಆಗಿರುತ್ತೆ. ಇದು ಗ್ಯಾರಂಟಿ, ಇದು ಬರ್ದಿಟ್ಕೊಳ್ಳಿ. ಯಾಕೆ ಅಂದರೆ ಜಾತಕಗಳು, ದಶಾಗಳು ಚೇಂಜ್ ಆಗ್ತಾ ಇದ್ದಾಗ ಮನಸ್ಥಿತಿಗಳು ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ, ನಮ್ಮ ಹುಡುಗಿಲೋ ಇವೆಲ್ಲ ಕಾಂಬಿನೇಷನ್ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಸೋಂಬೇರಿತನ ಜನಗಳಿಗೆ. ಅವ್ರಿಗೆ ಪಾಪ 7,000 ದೊಡ್ಡದಲ್ಲ. ಬೇಕಾದ್ರೆ ಈಗ ಮದುವೆಗೆ ಬೇಕಾದ್ರೆ ಯಾರು ಒಳ್ಳೆ ಹುಡುಗ ಸಿಕ್ಲಿ, ಅವ್ನಿಗೆ ಎಷ್ಟು ಬೇಕಾದ್ರೂ ಲಂಚ ಕೊಟ್ಬಿಡ್ತಾರೆ. ಅಥವಾ ಅದೇನೋ ಡೌರಿ ಅಂತಾರಲ್ಲ, ಅದನ್ನ ಕೊಟ್ಬಿಡ್ತಾರೆ. 5 ಲಕ್ಷನ ಅವ್ನು ವಾಚ್ ಉಂಗ್ರ ಎಲ್ಲ ಕೊಟ್ಬಿಡ್ತಾರೆ. ಒಂದು ವಾಚ್ ರೇಟ್ ರೀ ಮಿಸ್ಟರ್ ಪಬ್ಲಿಕ್ಸ್. ಎಲ್ಲ ಪಬ್ಲಿಕ್ಗೆ ಹೇಳ್ತಾರದು. ನಮ್ಮ ಕ್ಲಾಸ್ ಇದೆಯಲ್ಲ, ಜೀವನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವಾಚ್ ರೇಟು. ಒಂದು ಟೈಟಾನ್ ಶೋರೂಮ್, ಆ ಶೋರೂಮ್ಗೆ ಹೋದ್ರೆ ಒಂದು ವಾಚ್ ತಗೋಬೇಕು ಅಂತಂದ್ರೆ ಚೆನ್ನಾಗಿರೋದು 10,000 ಹೇಳ್ತಾರೆ. ಸಾಧಾರಣ ಸ್ವಲ್ಪ ಕೈಗೆ ಶೋಕಿ ಸಿಗಲಿ ಅಂತಂದ್ರೆ 7,000 ರೂಪಾಯಿ ಅಂತ ಇರುತ್ತೆ ಒಂದು ವಾಚ್ ರೇಟು. ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಅಂದ್ರೆ ವಾಚ್ ರೇಟ್, ಒಳ್ಳೆ ವಾಚ್ ರೇಟು ನಮ್ಮ ಕಲ್ತ್ಕೊಳ್ಳಿ. ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಕಲ್ತ್ಕೊಳ್ಳೋಕೆ 10 ಸತಿ ಹಿಂದೆ ಮುಂದೆ ನೋಡ್ತಾರೆ, ತಲೆಗೆ ಹೋಗುತ್ತೆ ಅಲ್ವಂತ. ಅಲ್ಲೇ ನಿಮಗೆ ದೇವರ ಶಾಪ ಹಾಕಿರ್ತಾನೆ. ಕಲ್ತ್ಕೊಳ್ಳೋದು ಕೊಟ್ಟೆ, ಏಳಿಸ್ದೆ, ನಿಮ್ಗೆ ಕಿವಿಗೆ ಬೀಳಿಸ್ದೆ, ನೀನು ಒಳ್ಳೆ ತಗೊಳಕ್ ಗೊತ್ತಿಲ್ಲ, ಅನುಭವಿಸು ಅಂತಾನೆ. ಅದಕ್ಕೆ ಹೇಳೋದು ಫೆಬ್ರವರಿ 10ನೇ ತಾರೀಕು ಜಾಯ್ನ್ ಆಗಿ. ಕಷ್ಟ ಏನಿಲ್ಲ, ನಾನು ಇರ್ತೀನಲ್ಲ ಜೊತೆಲಿ. ಯಾರ್ದಾರು ಕನ್ಸಲ್ಟೇಷನ್ಗೆ ಹೋದ್ರೆ 1,000 ರೂಪಾಯಿ 2,000 ರೂಪಾಯಿ ತಗೋತಾರೆ. ಈಗ ಅವ್ರಿಗೆ ಏನಾದ್ರು ಸಮಸ್ಯೆ ಬಂದ್ರೆ ನಾವು ಇರ್ತೀವಲ್ಲ ಜೊತೆಲಿ. ಅದನ್ನ ಯಾಕೆ ತಲೆಗೆ ಜೊತೆಲಿಲ್ಲ? ಯಾಕೆ ಪಬ್ಲಿಕ್ಗೆ ನಿಮ್ಗೆಲ್ಲ ತಲೆಲಿಲ್ಲ? ನಾನು ಹೇಳ್ತಾ ಇರೋದು. ಆಯ್ತಪ್ಪ, ಎಮರ್ಜೆನ್ಸಿಗೆ ಯಾರು ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ಈಗ ಯಾರೋ ಒಬ್ರು ಎಲ್ಲೋ ದೇವಸ್ಥಾನದಲ್ಲಿ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ಅವ್ನು ಫೋನ್ ನಂಬರ್ ಕೊಟ್ಟಿರ್ತಾನೋ ಬಿಟ್ಟಿರ್ತಾನೋ, ಅವನ ಹತ್ರನೇ ಹೋಗಿ ಕೇಳಬೇಕು. ಅವನು ಎಲ್ಲೇ ಫೋನ್ ಎತ್ತಲ್ಲ, ಮಾಡಲ್ಲ, ಅಲ್ಲೇ ಹೋಗ್ಬೇಕು, ಕೇಳಬೇಕು. ಎಮರ್ಜೆನ್ಸಿ ಇಲ್ಲಾದ್ರೆ ಅದನ್ನೇ ಹೇಳ್ತಾ ಇರೋದು. ಅವೆಲ್ಲ ತಲೆ ಕೆಡ್ಸ್ಕೋಬಾರ್ದು, ಕಲಿಬೇಕೆಲ್ಲರೂ. ಶುಕ್ರದಶ ನಡೀತಾ ಇದೆಯಮ್ಮ. ಶುಕ್ರದಶ 2028ಕ್ಕೆ ಮುಗಿಯುತ್ತೆ. 9ನೇ ಮನೆ ತೋರಿಸ್ತಾ ಇದೆ. 8 ಅಂದ್ರೆ ಅಬ್ಸ್ಟಕಲ್ಸು. ಬಂದಿದ್ದು ಯಾವುದು ಸೆಲೆಕ್ಟ್ ಆಗ್ತಾ ಇರಲ್ಲ, ಬಂದಿದ್ದೆಲ್ಲ ರಿಜೆಕ್ಟ್ ಆಗ್ತಾ ಇರುತ್ತೆ. ನಮ್ಗೆ ಇಷ್ಟಪಟ್ಟಿದ್ದು ಜಾತಕ ಸೆಟ್ ಆಗಲ್ಲ. ಇಂಥದೇ ಸ್ಟೋರಿ 28ವರೆಗೂ ಹೋಗುತ್ತೆ. ಇವ್ರಿಗೆ ಮದುವೆ ವಿಚಾರದಲ್ಲಿ ಕೇತುನಲ್ಲಿ ಬರಬೇಕು. ವೈವಾಹಿಕ ಜೀವನದಲ್ಲಿ ಅಬ್ಸ್ಟಕಲ್ಸ್ ಇದೆ, ಆದರೆ 28 ಆದ್ಮೇಲೆ ಚೆನ್ನಾಗಿದೆ. 2028ವರೆಗೂ ಏನಾದ್ರು ಬೇಗ ಮದುವೆ ಆಗಿ ಗಲಾಟೆ ಕಿತ್ತೋಗ್ಲೂಬಹುದು, ಅಥವಾ 28ವರೆಗೂ ಗಲಾಟೆ ಮಾಡಾದ ಮೇಲೆ ಅವ್ರಿಗೆ ಚೆನ್ನಾಗಾಗ್ಬೋದು. ಎರಡೂ ವರ್ಕ್ ಆಗುತ್ತೆ. ಕೆಲವು ನೋಡಿದ್ದೀನಿ ನಾನು. 2028ವರೆಗೂ ಅವ್ರಿಗೆ ಟೈಮ್ ಚೆನ್ನಾಗಿರಲ್ಲ, 28 ಆದ್ಮೇಲೆ ಚೆನ್ನಾಗಿದೆ. ಒಂದು ಕೇಸಲ್ಲಿ ಏನಾಗಿದೆ, ಈಗ ಇಮಿಡಿಯೇಟ್ ಆಗಿ ಮದುವೆ ಆಗಿರ್ತಾರೆ, 1 ವರ್ಷದಲ್ಲೇ ಡೈವರ್ಸ್ ಹೋಗಿರ್ತಾರೆ. 28ರಲ್ಲಿ ಕ್ಲಿಯರ್ ಆಗಿರುತ್ತೆ. 28 ಆದ್ಮೇಲೆ 2ನೇ ಮದುವೆ ಹೋಗಿರ್ತಾರೆ. ಇನ್ನೊಂದು ಕಿತ್ತಾಡ್ತಾ ಇರ್ತಾರೆ, ಹೊಡೆದಾಡ್ತಾ ಇರ್ತಾರೆ, 28ವರೆಗೂ ಹಂಗೆ ಇರ್ತಾರೆ. 28 ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ ಇಲ್ಲಿ ತೋರಿಸ್ತಾ ಇದೆ. ನೀವು ತರ್ತಕ್ಕಂಥ ಜಾತಕದಲ್ಲಿ ನಾನು ಹೇಳ್ತೀನಲ್ಲ, ಮಾರ್ಕೆಟಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯೋತಿಷರು ಬರೀ ಸುಳ್ಳು ಹೇಳ್ತಾರೆ. ಬರೀ ಸುಳ್ಳು ಹೇಳೋದು ನಿಮಗೆಲ್ಲ. ಯಾಕೆ ಅಂತಂದರೆ ಪಂಚಾಂಗ ಇಟ್ಕೊಂಡು ನಿಮಗೆ ಟ್ಯಾಲಿ ಆಗುತ್ತಾ ನೋಡ್ಬಿಡ್ತಾರೆ. ಇಷ್ಟು ಪಾಯಿಂಟ್ಗೆ ಇಷ್ಟು ಪಾಯಿಂಟು. ಅದು ನೀವೇ ಒಂದು 50 ರೂಪಾಯಿ ತಗೊಂಡು ಒಂದು ಪುಸ್ತಕ ತಗೊಂಡು ಟ್ಯಾಲಿ ಮಾಡಿ. 36ಕ್ಕೆ 36 ಬಂದವರು ಕೋರ್ಟಲ್ಲಿದ್ದಾರೆ. ಇದು ವರ್ಕ್ ಆಗಲ್ಲ. ದಶಾ ಟು ದಶಾ ಬದಲಾಗುತ್ತೆ ಪ್ರತಿಯೊಬ್ಬರದು. ಗಂಡನ ಬದಲಾಗ್ಬೋದು, ಹೆಂಡತಿದು ಬದಲಾಗ್ತಾ ಇರುತ್ತೆ. ಅಥವಾ ಗಂಡ ಹೆಂಡತಿ ಅನ್ಯೋನ್ಯತೆಗೆ ಒಂದು 6 ವರ್ಷ ಚೆನ್ನಾಗಿರುತ್ತೆ, ಹೆಂಡತಿದೇನೋ ಚೇಂಜ್ ಆಗುತ್ತೆ, ಅವಳ ಮನಸ್ಥಿತಿ ಚೇಂಜ್ ಆಗುತ್ತೆ, ಅವಳು ಯಾವುದಾದೋ ಮೈಂಡ್ಗೆ ಹಾಕೊಳ್ತಾಳೆ, ಅವಳಿಗೇನೋ ಕಿರಿಕಿರಿ ಮಾಡ್ತಾ ಇರ್ತಾರೆ. ಈ ಹಸ್ಬೆಂಡ್ದು ದಶಾ ಚೇಂಜ್ ಆದಾಗ ಚೆನ್ನಾಗೇ ಇರ್ತಾನೆ. ಮುಂಚೆ ಎಲ್ಲ ಚೆನ್ನಾಗಿದ್ರು, ಮುಂಚೆ ಎಲ್ಲ ನಾನು ಭಾಳ ಪ್ರೀತಿ ಮಾಡ್ತಾ ಇದ್ರು, ಇವಾಗ ಯಾಕೋ ಬೇರೆ ಕಡೆ ನೋಡ್ತಾ ಇದ್ದಾರೆ. ಇಂಥವೆಲ್ಲ ಕಾಮನ್ ಆಗಿ ಯಾಕೆ ಬರುತ್ತೆ ಅಂದರೆ ದಶಾ ಚೇಂಜ್ ಆದಾಗ.
ಇದನ್ನು ಯಾರ್ಯಾರು ಕಲಿಯಲ್ವೋ 100% ಹೇಳ್ತೀನಿ, ಲಾಸ್ ಆಗೋದು ನಿಮಗೇನೆ. 7,000 ರೂಪಾಯಿಗೆ ನೀವು ಲಾಸ್ ಮಾಡ್ಕೊಳ್ತೀರಾ ಜೀವನ. 7,000 ರೂಪಾಯಿಗೆ ನಾನು ಫಸ್ಟೇ ನೋಡಬೇಕಾಗಿತ್ತು, ಫಸ್ಟೇ ನಾನು ತಿಳ್ಕೊಳ್ಬೇಕಾಗಿತ್ತು ಅಂತ ತುಂಬ ಜನ ಆಮೇಲೆ ಬಂದು ಹೇಳ್ತಾರೆ. 10 ಮದುವೆಯಲ್ಲಿ 4 ಮದುವೆ ಬ್ರೇಕ್ ಆಗುತ್ತೆ, ತಲೆಯಲ್ಲಿ ಇಟ್ಕೊಳ್ಳಿ. ಇದು ಸ್ಟ್ಯಾಟಿಸ್ಟಿಕ್ಸ್ ನಾನು ಮಾತಾಡ್ತಾ ಇರೋದು. ಆ 10ರಲ್ಲಿ 2ರಿಂದ 3 ಡಿವೋರ್ಸ್ಗೆ ಹೋಗ್ತವೆ. ಅದು ರೇಟ್ ಇರೋದು ಇವತ್ತಿನ ದಿವಸ. 2 ಅಂದರೆ 100ಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ 20 ಜನ ಕೋರ್ಟಲ್ಲಿ ಅಳಿತಾರೆ. ಅಲ್ಲಿ ಕಾಂಪ್ರಮೈಸೋ ಅಥವಾ ಮೀಡಿಯೇಷನ್ನೋ ಅದೆಲ್ಲ ಬೇರೆ ವಿಚಾರ, ಆಮೇಲೆ ಬರೋಣ. ಅದೆಲ್ಲ ಯಾಕೆ ಬೇಕು? ಕೆಲವೊಂದು ಜಾತಕಗಳಿಗೆ ಮದುವೆನೇ ಇಲ್ಲ ಅಂತ ಡಿಸೈಡ್ ಆದಾಗ ನೀವು ನೆಮ್ಮದಿಯಾಗಿದ್ದು ಬಿಡಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗಿ ಅದಕ್ಕೆ ಒಂದು 25 ಲಕ್ಷ ಖರ್ಚು. ಎಷ್ಟೋ ಜನ ನನಗೆ ಬಂದು ಹೇಳ್ತಾರೆ, ಸರ್ ಇವ್ರಿಗೆ ಮದುವೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರೆ ನಾನು ಸುಮ್ಮನೆ ಯಾವುದೋ ದೇವಸ್ಥಾನದಲ್ಲಿ ಮಾಡಿ ನೋಡ್ತಾ ಇದ್ದೆ, ನಂದೆಲ್ಲ ದುಡ್ದಿರೋ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ ಸರ್, 30 ಲಕ್ಷ ಮದುವೆಗೆ ಹಾಕ್ಬಿಟ್ಟೆ, ಇವಾಗ ನಾನು ತಿನ್ನಕ್ಕೆ ಇಲ್ಲ, ನನ್ನ ಆರೋಗ್ಯಕ್ಕಿಲ್ಲ ಅಂತ ಪೋಷಕರು ಇದು ಮಾಡ್ತಾರೆ. ಅದಕ್ಕೆ ಪೋಷಕರಿಗೆ ನಿಮ್ಮ ಮುಖದ ಮೇಲೆ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆದ್ಮೇಲೆ ಬಂದಿರೋರು ಜಾಸ್ತಿ ನನ್ನ ಹತ್ರ. ಮುಂಚೆ ಬಂದಿಲ್ಲ. ಮುಂಚೆ ಏನು ಗೊತ್ತಾ, 50 ರೂಪಾಯಿಗೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಸೀರೆಗೆ ಬೇಕಾದ್ರೆ 20,000 ಖರ್ಚು ಮಾಡ್ತಾರೆ. ಅವ್ನಿಗೆ ವಾಚ್ ಉಂಗುರ ಶೂಸ್ ಕೊಡಿಸ್ಬೇಕು, ಒಳ್ಳೆ ಶೂಸೇ ಕೊಡಿಸ್ಬೇಕು, ಅವನಿಗೆ ಬಾಟಾ ಬೇಡ ಟಾಟಾನೇ ಕೊಡಿಸ್ಬೇಕು. ಈ ಥರದ್ದೆಲ್ಲ ಪಬ್ಲಿಕ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಫರ್ ಆಗ್ತೀರಾ. ಒಂದು ಗುರೂಜಿ ಅಂತ ಇಲ್ಲಿ ಕರೆದ್ಮೇಲೆ, ಗುರುಗಳೇ ಅಂತ ಕರೆದ್ಮೇಲೆ ಗುರುಗಳು ಒಳ್ಳೆ ದಾರಿ ತೋರಿಸ್ಬೇಕು. ವಿಶೇಷವಾಗಿ ಭಾರತದಲ್ಲಿ ಮದುವೆ ವಿಚಾರದಲ್ಲಿ ಭಾಳ ಹೆಚ್ಚಾಗಿರೋದ್ರಿಂದ, ಮದುವೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ಪೂರ್ವ ನಿಯೋಜಿತವಾಗಿ ನಾವೇ ಜ್ಯೋತಿಷ್ಯ ಕಲಿತು ತಿಳ್ಕೊಂಡು ಬರ್ತಕ್ಕಂಥದ್ದು ತಿಳ್ಕೊಂಡು ಪ್ರತಿ ದಶೆಯಲ್ಲಿ ಏನಾದ್ರು ಚೇಂಜ್ ಆದರೆ ಫಸ್ಟೇ ಅವ್ರಿಗೆ ವಾರ್ನ್ ಮಾಡ್ಬೋದು. ಮುಂದಿನ ದಶೆ ಚೆನ್ನಾಗಿಲ್ಲ, ಗಲಾಟೆ ಮಾಡಿಬಿಟ್ರೆ ಸುಮ್ಮ ಬಾಯಿ ಮುಚ್ಕೊಂಡಿರಿ ಅಂತ. ಇದು ಜೀವನದ ಜ್ಯೋತಿಷ್ಯದ್ದು. ಬೆಳಿಗ್ಗೆ ಯಾವುದಾದ್ರು ದೊಡ್ಡ ದೊಡ್ಡ ಟಿ ವಿಲಿ ಕೂತ್ಕೊಂಡು ಆ ಶಿವ ಅನ್ನೋದು, ಒಬ್ಬ ಶಂಕರ ಅನ್ನೋದು ಯಾವುದು ವರ್ಕ್ ಆಗಲ್ಲ. ಅವ್ರ ಕೈಲಿ ಯಾವ ಶಕ್ತಿನೂ ಇಲ್ಲ. ಸುಮ್ಮನೆ TRPಗೋಸ್ಕರ ದೊಡ್ಡ ದೊಡ್ಡವ್ರನ್ನ ಸುಮ್ಮನೆ ಡ್ರೆಸ್ ಹಾಕಿ ಕೂರಿಸಿರ್ತಾರೆ. ಆ ಡ್ರೆಸ್ಸಲ್ಲಿ ಯಾರು ಮುಟ್ಟಿದ್ರು ಏನೂ ಚೇಂಜ್ ಆಗಲ್ಲ. ಅನಾರೋಗ್ಯದವ್ನು, ಕ್ಯಾನ್ಸರ್ದವ್ನು ಬಂದ್ಬಿಟ್ಟು ಅವ್ರು ಏನೋ ಟಚ್ ಮಾಡ್ಬಿಟ್ಟು ಅವ್ರು ಕ್ಯಾನ್ಸರ್ ಗುಣವಾಗಲಿ, ಅವ್ರು ನಾನೇ ಬೇಕಾದ್ರೆ ಅವ್ರ ಕಾಲಿಗೆ ಬೀಳ್ತೀನಿ, ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಂತ. ಯಾವುದೂ ಇಲ್ಲ, ಎಲ್ಲ ಕಮರ್ಷಿಯಲ್ಲೇ. ಲೈಫ್ ಪೂರ್ತಿ ಕಮರ್ಷಿಯಲ್. ಡ್ರೆಸ್ ಹಾಕೊಂಡು ಕಮರ್ಷಿಯಲ್ ಕೇಳ್ತಾರೆ ಅಷ್ಟೇ, ಡ್ರೆಸ್ ಹಾಕೊಂಡು ವಸೂಲಿ ಅಷ್ಟೇ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳು ಎಲ್ಲೂ ಇಲ್ಲ, ಅದು ಸಿಗಲ್ಲ. ಅಟ್ಲೀಸ್ಟ್ ಇಲ್ಲಿ ನಿಮಗೆ ನೀವೇ ಗುರುಗಳಾಗ್ಬೋದು. ನಿಮ್ಮ ಜೀವನಕ್ಕೆ ನೀವೇ ಗುರುಗಳಾಗಿ. ಒಳ್ಳೆಯದಾಗಲಿ.